ದಿನನಿತ್ಯ ಬೆಳಿಗ್ಗೆ ಎದ್ದು ಟೀ ಕಾಫಿಯನ್ನು ಕುಡಿಯೋ ಬದಲು 1 ಗ್ಲಾಸ್ ಬೆಚ್ಚನೆಯ ನೀರಿಗೆ ಇವತ್ತು ನಾನು ಹೇಳುವ ಈ ಎರಡು ಪದಾರ್ಥಗಳನ್ನು ಬೆರೆಸಿ ಚೆನ್ನಾಗಿ ಕಲಸಿ ಈ ಒಂದು ಮನೆಮದ್ದನ್ನ ದಿನಾಲು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡು ನೋಡಿ. ನೀವು ಎಷ್ಟೋ ದಿನದಿಂದ ಎಷ್ಟೋ ವರ್ಷಗಳಿಂದ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು, ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಬೇಕು, ಹೊಟ್ಟೆಯ ಭಾಗ ಸೊಂಟದ ಭಾಗದಲ್ಲಿ ಸಂಗ್ರಹವಾಗಿರೋ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಎಷ್ಟೆಲ್ಲ ಒಂದು ಕಷ್ಟಪಟ್ಟಿರ್ತೀರಾ, ಎಷ್ಟು ರೀತಿಯಾದ ಒಂದು ಮೆಡಿಸಿನ್ಗಳನ್ನು ಮಾತ್ರೆಗಳನ್ನು ತೆಗೆದುಕೊಂಡಿರ್ತೀರಾ, ಜಿಮ್ ಮಾಡಿರ್ತೀರಾ, ವರ್ಕೌಟ್ ಮಾಡಿರ್ತೀರಾ, ಡಯೆಟನ್ನು ಫಾಲೋ ಮಾಡಿರ್ತೀರಾ. ಆದರೂ ಕೂಡ ನಿಮಗೆ ಒಂದು ಒಳ್ಳೆ ರೀತಿ ರಿಸಲ್ಟ್ ಅನ್ನೋದು ಸಿಕ್ಕಿರೋದಿಲ್ಲ. ಆ ಒಂದು ರಿಸಲ್ಟ್ ಅನ್ನೋದು ಈ 1 ಗ್ಲಾಸ್ ಪಾನೀಯ ನಿಮಗೆ ಕೆಲವು ದಿನದಲ್ಲಿ ಕೊಡುವಂಥದ್ದು. ಅದು ಯಾವುದೇ ರೀತಿ ಅಡ್ಡ ಪರಿಣಾಮ ಆಗದೇ ಇರುವ ರೀತಿಯಲ್ಲಿ ನಿಮ್ಮ ತೂಕವನ್ನು ನೀವು ಮನೆಯಲ್ಲೇ ಇದ್ದು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು. ಅಷ್ಟೊಂದು ಎಫೆಕ್ಟಿವ್ ಆದ ಡ್ರಿಂಕ್ ನಮ್ಮ ಒಂದು ವೆಯ್ಟ್ ಲಾಸಿಗೆ, ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಾದಂತಹ ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ಡಯಾಬಿಟಿಸ್, BP, ಹೈ ಬ್ಲಡ್ ಪ್ರೆಷರ್ ಸಮಸ್ಯೆ, PCOD, PCOS, ಥೈರಾಯ್ಡ್ ಇಂಥ ಸಮಸ್ಯೆಗಳನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೋದು. ಎಲ್ಲ ಸೀಸನ್ನಲ್ಲೂ ಇದು ಒಂದು ಸೇಫೆಸ್ಟ್ ಆಗಿರುವಂತಹ ಡ್ರಿಂಕ್. ನಮ್ಮ ಒಂದು ತೂಕದ ಇಳಿಕೆಗೆ, ನಮ್ಮ ತೂಕವನ್ನು ಆರೋಗ್ಯಕರವಾಗಿ ಇನ್ನು ಮುಂದೆ ನಮ್ಮ ದೇಹದಲ್ಲಿ ಬೊಜ್ಜು ಸಂಗ್ರಹ ಆಗದೇ ಇರುವ ಹಾಗೆ ಕಾಪಾಡಿಕೊಂಡು ಹೋಗೋದಕ್ಕೆ ಈ 1 ಗ್ಲಾಸ್ ಪಾನೀಯ ಅನ್ನೋದು ನಮಗೆ ಸಹಕಾರಿಯಾಗಲಿದೆ. ಹಾಗಿದ್ರೆ ಇದನ್ನು ಹೇಗೆ ತಯಾರಿಸಬೇಕು, ಇದರಲ್ಲಿ ಬೆರೆಸಿರುವ ಆ ಇಂಗ್ರೀಡಿಯೆಂಟ್ಸ್ ಏನು, ಇದರಿಂದ ನಮ್ಮ ದೇಹಕ್ಕೆ ಸಿಗುವ ಪ್ರಯೋಜನಗಳು ಏನು, ಹಾಗೆ ಎಷ್ಟು ದಿನದಲ್ಲಿ ನಮ್ಮ ದೇಹದ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಿದ್ರೆ ಈ ಒಂದು ರೆಮಿಡಿಯನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಈ ಒಂದು ಪಾನೀಯವನ್ನು ತಯಾರಿಸೋದಕ್ಕೆ ನಮಗೆ ಬೇಕಾಗಿರುವ ಮೊದಲನೇ ಇಂಗ್ರೀಡಿಯೆಂಟ್ ಶುಂಠಿ ಅಥವಾ ಜಿಂಜರ್. ಒಬ್ಬರಿಗೆ ಒಂದು ಟೈಮಿಗೆ ಇಷ್ಟು ಪ್ರಮಾಣದಲ್ಲಿ ನೀವು ತೆಗೆದುಕೊಳ್ಳಿ, ಸಾಕಾಗುತ್ತೆ. ಇದನ್ನು ನೀವು ಚೆನ್ನಾಗಿ ತೊಳೆದು ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ತುರಿದು ಆನಂತರ ಇದರ ರಸವನ್ನು ನೀವು ತೆಗೆದುಕೊಳ್ಳುವಂಥದ್ದು. ಇದರಲ್ಲಿ ನಮಗೆ 1 ಸ್ಪೂನ್ಗಿಂತ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿಯಾಗಿ ರಸ ಅನ್ನೋದು ಸಿಗುವಂಥದ್ದು. 1 ಚಮಚ ರಸ ಸಿಕ್ಕರೆ ನಮಗೆ ಸಾಕು. ಈ ಒಂದು ಶುಂಠಿಯನ್ನು ನಾವು ದಿನನಿತ್ಯ ಬಳಕೆ ಮಾಡಿದಾಗ ಇದನ್ನು ಡೈರೆಕ್ಟಾಗಿ ಕೂಡ ಬಳಕೆ ಮಾಡ್ಬೋದು, ಇಲ್ಲಾಂದರೆ ಇದರ ರಸವನ್ನು ಕೂಡ ನಾವು ಬಳಕೆ ಮಾಡ್ಬೋದು. ಇದರಲ್ಲಿ ನಮಗೆ ಜಿಂಜರಾಲ್ ಅನ್ನೋ ಒಂದು ಕಾಂಪೌಂಡ್ ಸಿಗುತ್ತೆ. ಈ ಒಂದು ಜಿಂಜರಾಲ್ ಅನ್ನೋ ಕಾಂಪೌಂಡ್ ನಮ್ಮ ದೇಹಕ್ಕೆ ಹೋದಾಗ ಇದರಲ್ಲಿ ಇರುವಂತಹ ಈ ಒಂದು ಕಾಂಪೌಂಡಿಂದ ನಮ್ಮ ದೇಹದಲ್ಲಿ ಹೆಚ್ಚು ಶಾಖ ಅನ್ನೋದು ಉತ್ಪಾದನೆ ಆಗುತ್ತೆ, ಅಂದರೆ ಉಷ್ಣತೆ ಹೆಚ್ಚಾಗುತ್ತೆ, ನಮ್ಮ ದೇಹದಲ್ಲಿ ಹೀಟ್ ಅನ್ನೋದು ಹೆಚ್ಚಾಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬು ಈ ಒಂದು ಶಾಖದಿಂದ ಸುಡುವ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಸುಡುವಿಕೆಗೆ ಇದು ಸಹಕಾರಿಯಾಗುತ್ತೆ. ಅದರ ಮುಖಾಂತರ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡೋ ಮುಖಾಂತರ ಕ್ಯಾಲೋರೀಸನ್ನು ಬರ್ನ್ ಮಾಡಿ ನಮ್ಮ ಡೈಜೆಷನ್ ಸಿಸ್ಟಮನ್ನು ಸ್ಟ್ರಾಂಗ್ಗೊಳಿಸಿ ನಮ್ಮ ದೇಹಕ್ಕೆ ನಾವು ತಿಂದಿರುವ ಆಹಾರ ಪದಾರ್ಥಗಳ ಪೋಷಕಾಂಶಗಳು ಸರಿಯಾಗಿ ಹೋಗಿ ನಮಗೆ ಎನರ್ಜಿಯನ್ನು ಕೊಡೋ ಮುಖಾಂತರ ನಮ್ಮ ದೇಹದಲ್ಲಿ ಒಂದು ಕೊಬ್ಬಿನಾಂಶದ ಕರಗುವಿಕೆಗೆ ಇದು ಸಹಕಾರಿಯಾಗುತ್ತೆ. ಹಾಗೆ ಇದು ನಮ್ಮ ಹಸಿವನ್ನು ಕೂಡ ಒಂದು ಕಂಟ್ರೋಲ್ ಮಾಡುವಂಥ ಶಕ್ತಿಯನ್ನು ಹೊಂದಿದೆ. ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಟ್ಟು ಪದೇ ಪದೇ ತಿನ್ನುವಂಥದ್ದು, ಹಾಗೆ ಬೇರೆ ಒಂದು ಸ್ವೀಟ್, ಜಂಕ್ ಇಂಥ ಆಹಾರ ಪದಾರ್ಥಗಳ ಮೇಲಿನ ಕ್ರೇವಿಂಗ್ಸನ್ನು ತಡೆಯೋದಕ್ಕೆ ಈ ಒಂದು ಶುಂಠಿ ಸಹಕಾರಿಯಾಗುತ್ತೆ. ಹೀಗೆ ಈ ಒಂದು ಶುಂಠಿಯಲ್ಲಿರುವಂತಹ ನ್ಯೂಟ್ರಿಷನ್ ಅನ್ನೋದು ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಕರಗುವಿಕೆಗೆ ಸಹಕಾರಿಯಾಗಿ ತೂಕದ ಇಳಿಕೆಗೆ ಹೆಲ್ಪ್ ಮಾಡುವಂಥದ್ದು. ಇಲ್ಲಿ ನಾನು ಇಷ್ಟು ಒಂದು ಶುಂಠಿಯ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ನಮಗೆ ಬೇಕಾಗಿರುವಂಥದ್ದು 1 ಗ್ಲಾಸ್ ಬೆಚ್ಚನೆಯ ನೀರು, ಉಗುರು ಬೆಚ್ಚಗೆ ಇರುವಂತಹ ನೀರು. ನಾವು ಟೀ ಕಾಫಿ ಕುಡಿಯುವಾಗ ಒಂದು ಎಷ್ಟು ಬಿಸಿ ಕುಡಿತೀವಿ ಅಷ್ಟು ಸಾಕಾಗುತ್ತೆ. ಆ ಒಂದು ನೀರಿಗೆ ಈ ಒಂದು ಶುಂಠಿಯ ರಸವನ್ನು ನಾವು ಹಾಕುವಂಥದ್ದು. 1 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಈ ಒಂದು ರಸ ಸಿಕ್ಕಿದೆ. ಇದನ್ನು ಈ ಒಂದು ನೀರಲ್ಲಿ ಹಾಕಿ, ಯಾವುದೇ ಕಾರಣಕ್ಕೂ ನೀವು ತಣ್ಣೀರಲ್ಲಿ ಈ ಶುಂಠಿ ರಸವನ್ನು ಹಾಕಬಾರ್ದು. ಬಿಸಿಯಾದ ನೀರಲ್ಲಿ ಈ ಒಂದು ಶುಂಠಿ ರಸವನ್ನು ಹಾಕಿ ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಆನಂತರ ಇದಕ್ಕೆ ನಾನು ಒಂದು ಚಿಟಿಕೆ ಪುಡಿಯಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರನ್ನು ಸೇರಿಸಿದ್ದೀನಿ. ಪೆಪ್ಪರ್ ಪೌಡರಲ್ಲಿ ನಮಗೆ ಪೆಪ್ಪರಿನ್ ಅನ್ನೋ ಒಂದು ಅಂಶ ಸಿಗುತ್ತೆ.
ಈ ಒಂದು ಪೆಪ್ಪರಿನ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಸಹಕಾರಿಯಾಗುವಂಥದ್ದು. ನಾವು ಇದನ್ನು ಶುಂಠಿಯ ಜೊತೆಯಲ್ಲಿ ಸೇವನೆ ಮಾಡಿದಾಗ ಶುಂಠಿಯಲ್ಲಿರುವ ಎಲ್ಲ ಪೋಷಕಾಂಶಗಳು ನಮ್ಮ ದೇಹ ಸರಿಯಾಗಿ ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಕೂಡ ನಮ್ಮ ಡೈಜೆಷನ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡುತ್ತೆ, ಮೆಟಬಾಲಿಕ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಿ ಡಯಾಬಿಟಿಸ್ ಕಂಟ್ರೋಲ್ಗೂ ಕೂಡ ಇದು ಹೆಲ್ಪ್ ಮಾಡುವಂಥದ್ದು. ಹಾಗೆ ನಮ್ಮ ದೇಹದಲ್ಲಿ ಕೊಬ್ಬಿನ ಕೋಶಗಳ ರಚನೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ತಡೆಯೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಮುಂದೆ ನಮ್ಮ ದೇಹದಲ್ಲಿ ಹೊಸ ರೀತಿಯ ಕೊಬ್ಬಿನ ಕೋಶಗಳು ರಚನೆ ಆಗದೇ ಇರುವ ಹಾಗೆ ತಡೆಯೋದಕ್ಕೆ ಈ ಒಂದು ಪೆಪ್ಪರ್ ಪೌಡರ್ ಅನ್ನೋದು ಸಹಕಾರಿಯಾಗುವಂಥದ್ದು. ಈ 2 ಇಂಗ್ರೀಡಿಯೆಂಟ್ಸನ್ನು ನೀರಲ್ಲಿ ಹಾಕಿ ನೀವು ಚೆನ್ನಾಗಿ ಬೆರೆಸಿ ಈ ಒಂದು ಪಾನೀಯವನ್ನು ತಯಾರಿಸಿ ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿತಾ ಬರೋದ್ರಿಂದ ಇದು ದಿನೇ ದಿನೇ ನಮ್ಮ ದೇಹದಲ್ಲಿ ನಡೆಯಬೇಕಾಗಿರುವ ಡೈಜೆಷನ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡಿ, ಮೆಟಬಾಲಿಕ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡಿ, ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನಾಂಶದ ಸುಡುವಿಕೆಗೆ ಸಹಕಾರಿಯಾಗುವ ಮುಖಾಂತರ ನಮ್ಮ ಡಯಾಬಿಟಿಸ್ ಕಂಟ್ರೋಲ್ಗೆ, ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಿ, ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡಿ, ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡೋದಕ್ಕೆ, ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಏನು ಹೇಳಿ ಕರಿತೀವಿ ಅದನ್ನು ಬ್ಯಾಲೆನ್ಸ್ಗೆ ತರುವ ಮುಖಾಂತರ ಒಂದು PCOD PCOS ಸಮಸ್ಯೆಯನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಇದು ಸಹಕಾರಿಯಾಗಲಿದೆ. ನೋಡಿದ್ರಲ್ವ ಸ್ನೇಹಿತರೆ, ಈ ಒಂದು ಮನೆ ಮದ್ದನ್ನು ಹೇಗೆ ತಯಾರಿಸಬೇಕು, ಇದರಲ್ಲಿ ಬೆರೆಸಿರುವ ಪದಾರ್ಥಗಳು ಯಾವುದು, ಇದರಿಂದ ನಮ್ಮ ದೇಹಕ್ಕೆ ಸಿಗುವ ಪ್ರಯೋಜನಗಳು ಏನು, ಹಾಗೆ ಇದು ನಮ್ಮ ತೂಕದ ಇಳಿಕೆಗೆ ಹೇಗೆ ಸಹಕಾರಿಯಾಗಲಿದೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಇದನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆ ರೀತಿಯ ರಿಸಲ್ಟ್ ಸಿಗುತ್ತೆ, ಒಂದು ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ, ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಟೀ ಕಾಫಿಯನ್ನು ಕುಡಿಯೋ ಬದಲು ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಗ್ಲಾಸ್ ಪಾನೀಯವನ್ನು ಕುಡಿಯೋದ್ರಿಂದ, ದಿನನಿತ್ಯ ಇದನ್ನು ಕುಡಿತಾ ಬರೋದ್ರಿಂದ ಇದು ನಿಮಗೆ ಒಂದು ವಾರದಿಂದ 10 ದಿವಸದಲ್ಲೇ ನಿಮ್ಮ ಒಂದು ತೂಕದಲ್ಲಿ ಇಳಿಕೆಯನ್ನು ನೀವು ಗಮನಿಸ್ತಾ ಹೋಗ್ತೀರಾ. ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದ ಕೂಡ ಚೇತರಿಸ್ಕೊಳ್ಳೋದಕ್ಕೆ ಇದು ಸಹಕಾರಿಯಾಗುತ್ತೆ. ಹಾಗೆ ಇದನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ದಿನನಿತ್ಯದ ಲೈಫ್ ಸ್ಟೈಲಲ್ಲಿ ನೀವು ಒಂದು ಹೆಲ್ದಿಯಾದ ಬ್ಯಾಲೆನ್ಸ್ಡ್ ಆದ ಮೀಲನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ದಿನನಿತ್ಯ 3 ರಿಂದ 4 ಲೀಟರ್ ನೀರನ್ನು ಕುಡಿಯೋ ಮುಖಾಂತರ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಹಾಗೆ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು. ದಿನನಿತ್ಯ 30 ರಿಂದ 40 ನಿಮಿಷಗಳ ಕಾಲ ವಾಕಿಂಗ್ ಎಕ್ಸಸೈಸಸ್ಸನ್ನು ಮಾಡೋ ಮುಖಾಂತರ ಸ್ಟ್ರೆಸ್ ಫ್ರೀ ಆಗಿರಬೇಕು. ಈ ಎಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ರೂಢಿಸ್ಕೊಂಡು ಬಂದರೆ ಖಂಡಿತ ನಿಮಗೆ ಈ ಒಂದು ಹೋಮ್ ರೆಮಿಡಿ, ಈ ಒಂದು ಮನೆಮದ್ದು ಅನ್ನೋದು ನಿಮಗೆ ತುಂಬ ಬೇಗದಲ್ಲೇ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗದೆ ಮನೆಯಲ್ಲೇ ಇದ್ದು ಆರಾಮಾಗಿ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ತುಂಬ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ತೆಗೆದುಕೊಳ್ತೀರಾ ಅಂತ ಅಂದ್ಕೊಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತಾ ಹೋಗ್ತೀನಿ. ಇಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.